ನಮಸ್ತೆ ವೀಕ್ಷಕರೇ, ವೇದ ಹಳ್ಳಿಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ತೆಂಗಿನಕಾಯಿನ ಹಾಲಿನ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಈ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ತೆಂಗಿನಕಾಯಿ ಪಲಾವ್ ಮಾಡೋದಕ್ಕೆ ನಾನು ಬೇಯಿಸ್ಕೊಂಡಿರೋ ಬಟಾಣಿನ ತೊಗೊಂಡಿದ್ದೀನಿ. ಒಂದು ಬಟಾಣಿನ ನೆನೆ ಹಾಕಿ ಬೇಯಿಸಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಮೂರು ತೆಂಗಿನಕಾಯಿನ ತುರಿದು ರುಬ್ಕೊಂಡು ಅದರ ಹಾಲು ಮಾತ್ರ ನಾನು ತೊಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ನೀರು ಸಹ ತೊಗೊಂಡಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆನ ಈ ಥರ ಜಜ್ಜಿ ತೊಗೊಂಡಿದ್ದೀನಿ. ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ ಇಟ್ಟು ಅದಕ್ಕೆ 2ರಿಂದ 3 ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇವಾಗ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಸಣ್ಣದಾಗಿರೋ 2 ಪಲಾವಿಗೆ ಮತ್ತು ಒಣಗಿಸಿ ತಗೊಂಡಿರೋ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಸೋಂಪು ಹಾಕ್ಕೊತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಇವಾಗ ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನು ಸಹ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಏನೇನು ಹಾಕ್ಕೊಂಡಿರ್ತೀವೋ ಅದೆಲ್ಲ ಕ್ಲೀನಾಗಿ ಎಣ್ಣೆಗೆ ಫ್ರೈ ಆಗಬೇಕು. ಆಗಲೇ ತೆಂಗಿನ ಹಾಲಿನ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಸ್ವಲ್ಪ ಸ್ಮೆಲ್ ಹೋಗ್ದಂಗೆ ಅವಸರಕ್ಕೆ ಮಾಡಿಕೊಂಡ್ರೆ ಟೇಸ್ಟಿ ಬರೋಲ್ಲ, ಹಸಿ ಸ್ಮೆಲ್ ಬರುತ್ತೆ. ಈ ತಿಂಡಿನ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು ತುಪ್ಪ. ಮನೆಯಲ್ಲಿ ಇದ್ದರೆ ನೀವು ಹಾಕ್ಬೋದು, ಇಲ್ಲಾಂದರೆ ಹಾಗೇನೆ ಮಾಡ್ಬೋದು. ಮನೆಯಲ್ಲಿ ಇತ್ತು ಅಂತ ನಾನು ಹಾಕ್ಕೊತಾ ಇದ್ದೀನಿ. ಈ ಪಲಾವು ಅಂದರೆ ಇವಾಗ ಕೆಲಸಕ್ಕೆ ಹೋಗೋರಿಗೆ, ಡ್ಯೂಟಿಗೆ ಹೋಗೋರಿಗೆ ಅತಿ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡ್ಕೋಬೋದು ಈ ಪಲಾವು. ಇವಾಗ ಬೇಯಿಸ್ಕೊಂಡಿರೋ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಗಾರ್ಮೆಂಟ್ಸಿಗೆ ಹೋಗೋ ಹೆಣ್ಮಕ್ಳು ಮತ್ತು ಡ್ಯೂಟಿಗೆ ಹೋಗೋ ಹೆಣ್ಮಕ್ಳು ಮಧ್ಯಾಹ್ನ ಲಂಚಿಗೂ ಸಹ ಹಾಕ್ಕೊಂಡು ಹೋಗ್ಬೋದು. ಮಕ್ಕಳಿಗೆ ಕಾಲೇಜಿಗೆ ಇದ್ರೂ ಸಹ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹಾಕ್ಕೊಳ್ಬೋದು. ಇವಾಗ ನಾನು ಕಾಯಿ ಹಾಲು ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನ ನೀರನ್ನು ಸಹ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹೊಡೆದ್ಮೇಲೆ ನೀರನ್ನ ಚೆಲ್ಬೇಡಿ, ಅದು ಹಾಕ್ಕೊಂಡು ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಅಕ್ಕಿ ಎಷ್ಟು ತೊಗೊತೀವೋ ಅದರ ಅಳತೆಗೆ ನಾವು ಅಷ್ಟೇ ನೀರನ್ನ ಹಾಕ್ಕೋಬೇಕಾಗುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರಬೇಕು. ಅಲ್ಲಿವರೆಗೂ ನಾವು ಹಾಗೆಯೇ ಕುದಿಸ್ಕೋಬೇಕು. ಆಮೇಲೆ ನಾವು ಅಕ್ಕಿ ಹಾಕ್ಕೋಬೇಕು. ಇವಾಗ ನಾನು ಅರ್ಧ kg ಅಕ್ಕಿನ ತೊಳೆದು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಏನು ಕುಕ್ಕರ್ ಮುಚ್ಚಳ ಮುಚ್ಚಬಾರ್ದು. ಹಾಗೆಯೇ ನಾವು ಪ್ಲೇಟ್ ಮುಚ್ಚಿ ಒಂದು ಕುದಿ ಬರೋವರೆಗೂ ಹಾಗೆಯೇ ನಾವು ಕುದಿಸ್ಕೋಬೇಕು. ಇಲ್ಲಾಂದರೆ ನಾವು ಅಕ್ಕಿ ಹಾಕಿದ ತಕ್ಷಣ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿದ್ರೆ ತಳ ಹತ್ಕೊಂಡುತ್ತೆ. ಅದಕ್ಕೆ ಈ ಥರ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಈ ಥರ ಇನ್ನೊಂದ್ಸತಿ ನಾವು ಕೈ ಆಡಿಸ್ಬೇಕು. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ತೆಂಗಿನ ಹಾಲಿನ ಪಲಾವ್ ರೆಡಿಯಾಗಿದೆ. ಇವಾಗ ಅರ್ಧ ಹೋಳು ನಿಂಬೆ ಹಣ್ಣನ್ನು ನಾನು ಇಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ
ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಚೆನ್ನಾಗಿ ಕಾಣಲಿ ಅಂತ ಹಾಕ್ಕೊಂಡೆ ಅಷ್ಟೇ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತೆಂಗಿನ ಹಾಲಿನ ಪಲಾವ್ ರೆಡಿಯಾಗಿದೆ. ಯಾರೆಲ್ಲ ನನ್ನ ರೆಸಿಪೀಸ್ ನನ್ನ ಚಾನಲ್ಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.